ಬೆಂಗಳೂರು ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಕೇಂದ್ರ ಮತ್ತು ಜನಶಿಕ್ಷಣ ಟ್ರಸ್ಟ್ ಸಹಯೋಗದಲ್ಲಿ ಪರಿಸರ ಅರಿವು ಅಭಿಯಾನ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಕನ್ನಡ ಅಧ್ಯಯನ ಕೇಂದ್ರದ ಜಿಎಸ್ ಶಿವರುದ್ರಪ್ಪ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಡೊಮಿನಿಕ್ ಡಿ ಅಧ್ಯಕ್ಷತೆ ವಹಿಸಿದ್ದರು. ಜನಶಿಕ್ಷಣ ಟ್ರಸ್ಟ್ನ ಧ್ಯೇಯೋದ್ದೇಶಗಳ ಕುರಿತು ಎನ್.ಕೆ. ವಸಂತರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜನಶಿಕ್ಷಣ ಟ್ರಸ್ಟ್ ಅಂತ ನಮ್ಮ ಹೆಸರೇ ಹೇಳುವಾಗೆ ಜನತೆಗೆ ಶಿಕ್ಷಣ ಕೊಡೋದು ಅಂತ ಒಂದು ಏನು ಉದ್ದೇಶ ಅಂತ ನೀವು ಕೇಳ್ಬೋದು. ಭಾಳಷ್ಟು 80% ಅಕ್ಷರಗಳು ಇದರಲ್ಲಿ ನೀವು ತಿರುಗಿ ಏನು ಶಿಕ್ಷಣ ಕೊಡ್ತೀವಿ ಅಂತ ನಮಗೆಲ್ಲರೂ ಗೊತ್ತಿರುವ ಹಾಗೆ ನಮ್ಮ ಏನು ಫಾರ್ಮಲ್ ಎಜುಕೇಷನ್ ಅಂತ ಏನಂತೀವಿ, ಸ್ಕೂಲಲ್ಲಿ ಕಾಲೇಜಲ್ಲಿ ಪಡುವ ಶಿಕ್ಷಣಕ್ಕಿಂತ ಒಂದು ನಿರಂತರವಾದ ಒಂದು ಶಿಕ್ಷಣ ಬೇಕಾಗಿದೆ. ಮತ್ತು ಇನ್ನೊಂದು ವಿಶೇಷವಾಗಿ ನಮ್ಮ ಪ್ರಜಾಪ್ರಭುತ್ವವನ್ನು ನಾವು ನಿಜವಾಗ್ಲೂ ಜೀವಂತವಾಗಿಡಬೇಕಾದ್ರೆ ನಮ್ಮ ಸಂವಿಧಾನದ ಪ್ರಧಾನ ಆಶಯ ಏನಿದೆ, ಪ್ರಜಾಪ್ರಭುತ್ವ, ಜಾತ್ಯತೀತತೆ, ಸೋದರತ್ವ, ಸಾಮಾಜಿಕ ನ್ಯಾಯ ಮತ್ತು ವೈಜ್ಞಾನಿಕ ಮನೋಭಾವ ಭಾಳ ಮುಖ್ಯವಾಗಿ ಈ ಎಲ್ಲ ಆಯಾಮಗಳು ನಮ್ಮ ಶಿಕ್ಷಣದಲ್ಲಿ ಬರೋದಿಲ್ಲ. ಇವತ್ತಿನ ಅದು ಬರಬೇಕಾಗಿತ್ತು, ಬರುವುದಿಲ್ಲ. ಅದು ಒಂದು. ಮತ್ತು ಇನ್ನೊಂದು, ಶಿಕ್ಷಣ ಆದಮೇಲೆ ಸಹ ಸತತವಾಗಿ ಇದ್ರ ಬಗ್ಗೆ ನಾವು ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ. ಮತ್ತು ಭಾರಿ ದೊಡ್ಡ ಜನ ವಿಭಾಗಗಳು ಈ ಬೇಸಿಕ್ ಸ್ಕೂಲಿಂಗ್ ಬಿಟ್ಟರೆ, ಸಾಕ್ಷರತೆ ಬಿಟ್ಟರೆ ಆ ಶಿಕ್ಷಣದಿಂದ ವಂಚಿತರೂ ಆಗಿದ್ದಾರೆ. ಸೊ ಅವರೆಲ್ಲರಿಗೂ ಈ ಎಲ್ಲ ವಿಷಯಗಳ ಬಗ್ಗೆ ಸತತವಾಗಿ ಶಿಕ್ಷಣ ಕೊಡೋದಕ್ಕೆ ಈ ಥರದ ಕೆಲವು ಪ್ರಯತ್ನ ಮಾಡಬೇಕು ಅಂತ. ನಾವು ಒಂದೇ ಮಾಡೋಕ್ಕಾಗಲ್ಲ ಅದನ್ನು. ಅದಕ್ಕೆ ಬೇಕಾದ ಕಂಟೆಂಟ್ಗಳು ಕ್ರಿಯೇಟ್ ಮಾಡೋದು, ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಮತ್ತು ಬೇರೆ ಬೇರೆ ಈ ಥರ ವಿಶ್ವವಿದ್ಯಾಲಯಗಳು, ಕಾಲೇಜುಗಳು ಮತ್ತು ಬೇರೆ ಬೇರೆ ಸಂಘಟನೆಗಳು, ಈವನ್ ಕಾರ್ಮಿಕ ರೈತ ಸಂಘಟನೆಗಳು, ಅವುಗಳ ಮೂಲಕ ಪ್ರಸ್ತುತ ವಿಷಯಗಳ ಬಗ್ಗೆ ಭಾಳ ಏನು ಅತ್ಯಂತ ಪ್ರಸ್ತುತ ವಿಷಯಗಳಿರ್ತವೆ ಅದರ ಬಗ್ಗೆ ಚರ್ಚೆ, ಸಂವಾದ ಈ ಥರ ಏರ್ಪಡಿಸೋದು ಇದು ನಮ್ಮ ಒಟ್ಟು ಉದ್ದೇಶ. ಹವಾಮಾನ ಬದಲಾವಣೆ, ಕೃಷಿ ಮತ್ತು ಆಹಾರ ಭದ್ರತೆ ಕುರಿತು ಜನವಿಜ್ಞಾನ ಚಳವಳಿಯ ನಾಯಕರು, ಪರಿಸರ ಚಿಂತಕರೂ ಆದ ಸಿ ಯತಿರಾಜ್ ಉಪನ್ಯಾಸ ನೀಡಿದರು. ಸ್ನೇಹಿತರೆ, ಇವತ್ತು ವಾಯುಗುಣ ವೈಪರೀತ್ಯ ಇದೆಯಲ್ಲ, ನಾನು ಕ್ಲೈಮೇಟ್ ಚೇಂಜ್ ಅಂತ ಬರೀತಾರೆ, ಆದರೆ ಅದನ್ನು ನಾನು ವೈಪರೀತ್ಯ ಅಂತ ಕರಿತೀನಿ. ಯಾಕೆ ಅಂತ ಅಂದರೆ ಅದು ಬದಲಾವಣೆ ಅಲ್ಲ. ವಸಂತರಾಜ್ ಅದನ್ನು ಹೇಳಿದ್ರು, ಬದಲಾವಣೆ ನಿಸರ್ಗದಲ್ಲೂ ಬದಲಾವಣೆ ಇದೆ. ಆದರೆ ವಾಯುಗುಣ ಬದಲಾವಣೆ ಅನ್ನೋದು ಬದಲಾವಣೆ ಅಲ್ಲ, ಅದು ವೈಪರೀತ್ಯಗಳನ್ನು ಉಂಟು ಮಾಡ್ತಾ ಇದೆ. ಆದ್ದರಿಂದನೇ ವಾಯುಗುಣ ವೈಪರೀತ್ಯ ಅನ್ನೋದು ಇವತ್ತು ಒಂದು ಜಾಗತಿಕ ಸವಾಲಾಗಿ ಪರಿಣಮಿಸಿದೆ. ಇವತ್ತು ಇಡೀ ಜಗತ್ತಿನ ಯಾವುದೇ ಭೂಭಾಗವನ್ನು ಅದು ಬಿಟ್ಟಿಲ್ಲ, ಅದು ಎಲ್ಲ ಭೂಮಿಯನ್ನು ಆವರಿಸ್ಕೊಳ್ತಾ ಇದೆ. ಆದರೆ ಅದು ಕಾಡ್ತಾ ಇರೋ ರೀತಿ ಇದೆಯಲ್ಲ, ಅದು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಇದೆ. ಅದು ಬೇರೆ ಬೇರೆ ರೂಪಗಳಲ್ಲಿ ಕಾಡ್ತಾ ಇದೆ, ಬೇರೆ ಬೇರೆ ಸ್ವರೂಪದಲ್ಲಿ ಕಾಡ್ತಾ ಇದೆ. ಸೊ ಹಾಗಾಗಿ ಅದರಲ್ಲಿ ತುಂಬ ವೈವಿಧ್ಯತೆ ಇದೆ. ಈ ಬದಲಾವಣೆಗಳು, ವೈಪರೀತ್ಯಗಳಿದಾವಲ್ಲ, ಈ ವೈಪರೀತ್ಯಗಳು ಅಂತ ಏನು ನಾವು ಕರಿತಾ ಇದ್ದೀವಿ, ಈ ವೈಪರೀತ್ಯಗಳಲ್ಲಿ ಸ್ಥಳೀಯವಾದ ಭೂಗೋಳ ಬಹಳ ಪ್ರಧಾನ ಪಾತ್ರವನ್ನು ವಹಿಸ್ತದೆ. ಸ್ಥಳೀಯ ಭೂಗೋಳದ ಪಾತ್ರ ಬಹಳ ಪ್ರಧಾನವಾಗಿರುವಂಥದ್ದು. ಈ ಸ್ಥಳೀಯ ಭೂಗೋಳ ಆಧಾರಿತವಾಗಿ ಅವುಗಳು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಆಗ್ತದೆ, ಒಂದೊಂದು ದೇಶದಲ್ಲಿ ಒಂದೊಂದು ಥರ ಆಗ್ತದೆ. ಒಂದೊಂದು ಕೃಷಿ ವಾಯುಗುಣ ವಲಯದಲ್ಲಿ ಒಂದೊಂದು ಥರ ಅಭಿವ್ಯಕ್ತಿ ಆಗ್ತದೆ, ಅದರ ಪರಿಣಾಮಗಳು ಒಂದೊಂದು ರೀತಿ ಇರ್ತದೆ. ಇಡೀ ಜಗತ್ತಿನ ಎಲ್ಲ ಭೂಭಾಗಗಳಲ್ಲೂ ಈ ಒಂದು ಸಮಸ್ಯೆ ಇದೆ. ಆದರೆ ಅದು ಅಭಿವ್ಯಕ್ತಿ ಆಗ್ತಾ ಇರ್ತಕ್ಕಂಥ, ಪರಿಣಾಮ ಉಂಟು ಮಾಡ್ತಾ ಇರ್ತಕ್ಕಂಥ ರೀತಿ ಇದೆಯಲ್ಲ, ಅದು ಭಾಳ ವೈವಿಧ್ಯಮಯವಾಗಿರುವಂಥದ್ದು. ಅದು ಅಲ್ಲಿಯ ಸ್ಥಳೀಯ ಭೂಗೋಳ ಅವಲಂಬಿಯಾಗಿರುವಂಥದ್ದು. ಇದು ಭಾಳ ಮುಖ್ಯ. ಇದು ಭಾಳ ಸ್ಥಳೀಯವಾದದ್ದು, ಲೋಕಲ್ ಸ್ಪೆಸಿಫಿಕ್ ಅಂತೀವಲ್ಲ, ಆ ಥರದ ಇದನ್ನು ಹೊಂದಿರುವಂಥದ್ದು. ಇದು ಗ್ಲೋಬಲ್ ಆದ್ದು, ಆದರೆ ಅಟ್ ದಿ ಸೇಮ್ ಟೈಮ್ ಅದೇ ಸಂದರ್ಭದೊಳಗಡೆ ಇದು ಭಾಳ ರೀಜನ್ ಸ್ಪೆಸಿಫಿಕ್ ಆದ್ದು, ಭಾಳ ಸ್ಥಳೀಯವಾದದ್ದು. ಇದನ್ನು ನಾವು ಈ ಆಯಾಮನ ಮರಿಬಾರ್ದು. ಇದು ಭಾಳ ಪ್ರಮುಖವಾದದ್ದು. ಇವಾಗ ಅವರು ಐಜರ್ಬೈಜಾನ್ನ ಉದಾಹರಣೆ ಕೊಟ್ಟರು, COP29 ಅಂತ. ಇಲ್ಲಿನವರೆಗೂ ಆ ಥರದ ಒಂದು ಅಂತಾರಾಷ್ಟ್ರೀಯ ಸಮಾವೇಶಗಳು 29 ಆಗಿದೆ. ಕಳೆದ ವರ್ಷ ದುಬೈಯಲ್ಲಿ 28ನೇ ಸಮಾವೇಶ ಆಗಿತ್ತು. ಅಲ್ಲಿ ಎಲ್ಲ ಏನು ಅಂತ ಅಂದರೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ
ಈ ಇಂಟರ್ ಗೌರ್ನಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತಲೇ ಒಂದು ವಿಜ್ಞಾನಿಗಳ ಸಮೂಹ ಇದೆ. ಆ ವಿಜ್ಞಾನಿಗಳ ಸಮೂಹ ಏನಪ್ಪ ಮಾಡ್ತದೆ ಅಂತ ಅಂದರೆ, ಇದ್ರ ಬಗ್ಗೆ ಇರುವಂಥ ದತ್ತಾಂಶಗಳನ್ನು ಸಂಗ್ರಹ ಮಾಡಿ ಜನಗಳಿಗೆ ಹೇಳೋದು, ನೋಡಿ ಹಿಂಗೆ ಆಗ್ತಾ ಇದೆ, ಈ ಥರದ ಬದಲಾವಣೆ ಇದರಿಂದ ಈ ಥರದ ಕಾರಣಗಳಿದ್ದಾವೆ ಅಂತ ಹೇಳುವಂಥ ಪ್ರಯತ್ನನ ಅವರು ಮಾಡ್ತಾ ಇದ್ದಾರೆ. IPCC ಅಂತ ಅದನ್ನು ಕರೀತಾರೆ. ಅದ್ರ ಜೊತೆಗೆ ವಿಶ್ವಸಂಸ್ಥೆಯ ಇದು ಕೂಡ UNFCC ಅಂತ ಇದೆ, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳಿ, ಅದು ಕೂಡ ಇದು ಮಾಡ್ತಾ ಇದೆ. ಇವು ಜಂಟಿಯಾಗಿ ಸತತವಾಗಿ ವರದಿಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಇತ್ತೀಚೆಗೆ AR4 ಅಥವಾ AR6 ಅನ್ನೋದು ಬಿಡುಗಡೆ ಆಗಿದೆ. ತೀರಾ ಇತ್ತೀಚೆಗೆ 6ನೆಯ ವರದಿ, IPCCಯ 6ನೆಯ ವರದಿ ಬಿಡುಗಡೆಯಾಗಿ ನಾವು ಯಾವುದನ್ನು ಹಂಗಾದರೆ ವಾಯುಗುಣ ವೈಪರೀತ್ಯ ಅಂತ ಕರೆಯೋದು? ವಾಯುಗುಣ ವೈಪರೀತ್ಯ ಅಂದರೆ ನೋಡಿ, ಕರ್ನಾಟಕದೊಳಗಡೆನೇ ಒಂದಷ್ಟು ಪ್ರದೇಶಗಳಲ್ಲಿ ಪ್ರವಾಹ ಬರ್ತದೆ. ಬೆಂಗಳೂರು, ಚೆನ್ನೈ ಇಲ್ಲೆಲ್ಲ ನೀವು ಪ್ರವಾಹಗಳನ್ನು ಕೇಳಿದ್ದೀರಿ. ಇನ್ನೊಂದಷ್ಟು ಕಡೆ ಬರಗಾಲ ಬರ್ತದೆ, ಅದಕ್ಕೆ ವಿರುದ್ಧವಾದ್ದು ಬಿಸಿ ಗಾಳಿ ಬೀಸುತ್ತೆ, ಕಾಡಿಗೆ ಬೆಂಕಿ ಹೊತ್ಕೊಂಡ್ಬಿಡುತ್ತೆ, ಕಾಡ್ಗಿಚ್ಚು, ಬೆಂಕಿಯ ಅಲೆಗಳು, ಬಿಸಿ ಗಾಳಿಯ ಅಲೆಗಳು ಬರ್ತದೆ, ಆದರೆ ಕಾಡ್ಗಿಚ್ಚು ಶುರುವಾಗತ್ತೆ. ಆಮೇಲೆ ಹಿಮ ಬಂಡೆಗಳು, ದೊಡ್ಡ ದೊಡ್ಡ ಮಹಾಪರ್ವತಗಳು, ನಮ್ಮಲ್ಲಿ ದೊಡ್ಡ ಬೆಟ್ಟ ಗುಡ್ಡಗಳಿದಾವಲ್ಲ, ಅಷ್ಟು ಪ್ರಮಾಣದೊಳಗಡೆ ಇರುವಂತಹ ಹಿಮ ಬಂಡೆಗಳು ಕರಗೋಗ್ತವೆ. ಪೂರ್ತಿ ಕರಗೋಗ್ಬಿಟ್ಟು ಹೆಂಗಾಗಿದೆ ಅಂತ ಅಂದರೆ, ಅಲ್ಲಿ ಸಮುದ್ರ ಮಟ್ಟದ ಏರಿಕೆ ಆಗ್ತಾ ಇದೆ. ಸಮುದ್ರ ಮಟ್ಟ ಏರಿಕೆ ಆಗಿಬಿಡುತ್ತೆ. ಅದಷ್ಟೇ ಅಲ್ಲ, ಆ ಹಿಮ ಪರ್ವತಗಳಿದ್ದ ಪ್ರದೇಶ ಏನಾಗ್ತದೆ, ಕಂದು ಭೂಭಾಗವನ್ನು ಅದು ತೆರೆದಿಟ್ಟರೆ ಅದು ಹೆಚ್ಚು ಶಾಖನ ಹೀರ್ಕೊಳ್ಳೋದ್ರಿಂದ ಅದು ಇನ್ನೊಂದಷ್ಟು ಕಾಯೋದಕ್ಕೆ ಅನುಕೂಲ ಆಗ್ತದೆ. ಇದನ್ನು ಗ್ಲೇಷಿಯರ್ ರಿಸೀಡಿಂಗ್ ಅಂತ ಕರೀತಾರೆ. ಅಂದರೆ ಹಿಂದೆ ಸರಿತಾ ಹೋಗ್ತದೆ, ಹಿಮ ಪರ್ವತಗಳು ಹಿಂದೆ ಸರಿತಾ ಹೋಗ್ತವೆ. ಈ ರೀತಿಯಾಗಿ ಆಗ್ತದೆ. ಹಾಗಾಗಿ ಇವು ಎಲ್ಲವೂ ಕೂಡ ವಿಶ್ವವ್ಯಾಪಿಯಾಗಿ ಎಲ್ಲ ಜನಗಳನ್ನು ಕಾಡ್ತಾ ಇದೆ ಇವತ್ತು. ಹಾಗಾಗಿ ಸಕಲ ಜೀವರಾಶಿಗಳಿಗೆ ಎಲ್ರಿಗೂ ಕೂಡ ಒಂದೇ ಸಾರಿ ದೊಡ್ಡ ವಿನಾಶವನ್ನು ತಂದೊಡ್ತಾ ಇರ್ತಕ್ಕಂತಹ ಒಂದೇ ಒಂದು ವಿಪತ್ತು ಏನಾದರೂ ಇದ್ದರೆ ಅದು ಈ ಪ್ರಾಕೃತಿಕ ವಿಕೋಪ, ಅದು ವಾಯುಗುಣ ವೈಪರೀತ್ಯ ಅನ್ನೋದು. ಈ ವಾಯುಗುಣ ವೈಪರೀತ್ಯ ಅನ್ನೋದು ನಮ್ಮೆಲ್ಲರ ಅಸ್ತಿತ್ವಕ್ಕೆ, ಸಕಲ ಜೀವರಾಶಿಗಳ ಅಸ್ತಿತ್ವಕ್ಕೆ ಒಂದು ದೊಡ್ಡ ಗಂಡಾಂತರವನ್ನು ತಂದೊಡ್ಡಿದೆ. ಇಂತಹ ಒಂದು ಗಂಡಾಂತರದ ಬಗ್ಗೆ ನೀವು ಇವತ್ತು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಯಾಕೆ ಅಂತ ಅಂದರೆ, ನಿಮಗೆ ಭವಿಷ್ಯನೇ ಇಲ್ದಂಗೆ ಆಗೋಗುತ್ತೆ. ಈ ಜಗತ್ತಿದ್ರೇ ನೀವು ಎಲ್ಲ ಇರೋಕ್ಕೆ ಸಾಧ್ಯ. ಈ ಜಗತ್ತೇ ಇಲ್ದಲೇ ಹೋದರೆ ನೀವು ಎಲ್ಲಿರೋಕ್ಕೆ ಸಾಧ್ಯ ಆಗ್ತದೆ? ಅದರ ಜೊತೆಗೆ ಈ ವಾಯುಗುಣ ವೈಪರೀತ್ಯ ಭಾಳ ಹೆಚ್ಚಿನದಾಗಿ ಕಾಡೋದು ಯಾವುದನ್ನು ಅಂತಂದರೆ ಕೃಷಿ ಕ್ಷೇತ್ರವನ್ನು. ಕೃಷಿ ಕ್ಷೇತ್ರ ಪ್ರಧಾನವಾಗಿ ನಮಗೆ ಭಾಳ ಮುಖ್ಯವಾದದ್ದು. ಯಾಕೆ ಅಂತ ಅಂದರೆ ನೋಡಿ, ಈ ವಾಯುಗುಣ ವೈಪರೀತ್ಯ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತದೆ. ನಾವು ತಿನ್ನೋ ಆಹಾರವನ್ನು ಕೂಡ ಅದು ಕುಂಠಿತ ಆಗೋಂಗೆ ಮಾಡ್ತದೆ. ಇದು ಭಾಳ ಪ್ರಮುಖವಾದದ್ದು. ನಮ್ಮ ಕೃಷಿಯನ್ನು ಅವಲಂಬಿಸಿ ನಾವು 30ಕ್ಕೂ ಅಧಿಕ % ಜನ ನಾವು ಇವತ್ತು ಅವಲಂಬಿಸಿದ್ದೀವಿ. ಅವರ ಜೀವನೋಪಾಯ ಯಾವುದ್ರ ಮೇಲೆ ಅಂತ ಅಂದರೆ ಕೃಷಿಯನ್ನು ಅವಲಂಬಿಸಿದೆ. ಈ ಕೃಷಿಯನ್ನು ಅವಲಂಬಿಸಿರುವಂತಹ ಗ್ರಾಮೀಣ ಬದುಕಿದೆಯಲ್ಲ, ಅವರ ಜೀವನೋಪಾಯನೇ ಕೃಷಿ ಮತ್ತು ಕೃಷಿ ಆಧಾರಿತವಾದಂಥ ಹಲವಾರು ಕಸುಬುಗಳೆಲ್ಲ ಇದ್ದಾವೆ. ಹಾಗಾಗಿ ಆ ಎಲ್ಲ ಕಸುಬುಗಳಿಗೂ ಕೂಡ ಒಂದು ದೊಡ್ಡ ಗಂಡಾಂತರ ಕಾಡುತ್ತೆ. ಇದರಿಂದ ನಾವು ಇವತ್ತು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಅದಕ್ಕೋಸ್ಕರನೇ ಪ್ರತಿ ವರ್ಷನೂ ಕೂಡ ಈ ಥರದ ಒಂದು ಸಮಾವೇಶಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾರೆ. ಜೊತೆಗೆ ಸ್ಥಳೀಯವಾಗಿಯೂ ಕೂಡ ಜನ ಮಾಡ್ತಾ ಇದ್ದಾರೆ. ಇದು ಕೇವಲ ಸರ್ಕಾರಗಳು ಇದನ್ನು ಮಾಡಿದ್ರೆ ಸಾಕಾಗೋದಿಲ್ಲ, ಅವು ಮಾಡೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಜನಗಳ ಪಾಲ್ಗೊಳ್ಳುವಿಕೆ ಅನ್ನೋದು ಬಹಳ ಮುಖ್ಯ. ಈ ವಾಯುಗುಣ ವೈಪರೀತ್ಯದ ಇನ್ನೊಂದು ಭಾಳ ಪ್ರಮುಖವಾದ ಇದೇನು ಅಂತ ಅಂದರೆ ನೋಡಿ, ಭಾಳಷ್ಟು ಜನ ಏನಂದ್ಕೊಂಡಿದ್ದಾರೆ ಅಂದರೆ, ಇದು ಟ್ರಂಪ್ ಹೇಳ್ತಾವ್ರೆ, ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದೆಲ್ಲ ಒಂದು ದೊಡ್ಡ ಸುಳ್ಳು ಅಂತ. ಇದು ದೊಡ್ಡ ಸುಳ್ಳು ಇದು ಅಂತ ಅವ್ರಿಗೆ ಇದು ಏನು ಅಲ್ವೇ ಅಲ್ಲ ಅಂತ. ಹಂಗಿದ್ಮೇಲೆ ಈ ಥರ ಆಗ್ತಾ ಇದೆಯಲ್ಲ, ಏನು ಕಾರಣ ಅಂತ ಅಂದರೆ ಅವ್ರಿಗೆ ಕಾರಣ ಗೊತ್ತಿಲ್ಲ.
ಆದರೆ ಇದನ್ನು ಸುಳ್ಳು ಅಂತ ಹೇಳೋದು ಅಂತ, ಈ ರೀತಿಯಾದ ಒಂದು ಅಪಪ್ರಚಾರನೂ ಕೂಡ ಅದು ನಡೀತಾ ಇದೆ. ಇದು ಅವ್ರ ವಾದ ಇವ್ರ ವಾದ ಅನ್ನೋ ಪ್ರಶ್ನೆ ಅಲ್ಲ, ವಾಸ್ತವವಾಗಿ ನೆಲೆಗಟ್ಟಿನೊಳಗಡೆ ನಾವು ಇದನ್ನು ನೋಡಬೇಕಾಗ್ತದೆ. ಇದನ್ನು ನೋಡುವಾಗ ನಮ್ಮ ಇದರೊಳಗಡೆ ಒಂದಷ್ಟು ಜನ ಏನು ಮಾಡ್ತಾರೆ ಅಂದರೆ ಇದನ್ನು ತಾಂತ್ರಿಕವಾಗಿ ಪರಿಹಾರ ಮಾಡಿಬಿಡ್ಬೋದು ಅಂತ. ಭಾಳ ಜನಕ್ಕೆ ತಾಂತ್ರಿಕ ಪರಿಹಾರಗಳಲ್ಲಿ ವಿಪರೀತವಾದಂಥ ನಂಬಿಕೆ. ನೋಡಿ, ಇವಾಗ ನಾವು ಎಂತಹ ಯುಗದಲ್ಲಿ ಬದುಕ್ತಾ ಇದ್ದೀವಿ ಅಂತ ಅಂದರೆ ತಾಂತ್ರಿಕ ಜಗತ್ತು. ಈ ತಾಂತ್ರಿಕ ಜಗತ್ತು ಪ್ರತಿ ಕ್ಷಣದಲ್ಲೂ ಕೂಡ ಬದಲಾಗ್ತಾ ಇದೆ. ಅದಕ್ಕೋಸ್ಕರನೇ ಒಂದು ಸಣ್ಣ ವಾಕ್ಯ ಅದನ್ನು ಹೇಳುವಂಥದ್ದಿದೆ. ಏನು ಅಂದರೆ, ಎವ್ರಿಥಿಂಗ್ ಚೇಂಜಿಂಗ್ ಎವ್ರಿವೇರ್ ಆಲ್ ಅಟ್ ಒನ್ಸ್. ಎಲ್ಲವೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕ್ಷಣಾರ್ಧದಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ ಅಂತ. ಅದಕ್ಕೋಸ್ಕರನೇ ಇವತ್ತು ಡಿಸ್ರಪ್ಟಿವ್ ಟೆಕ್ನಾಲಜಿಗಳು ಅಂತ ಬಂದಿದ್ದಾವೆ. ಇವತ್ತು ತಂತ್ರಜ್ಞಾನಗಳಲ್ಲೇನೆ ಹೆಂಗೆ ಅಂತ ಅಂದರೆ ಹೊಡೆದು ಉರುಳಿಸುವ ತಂತ್ರಜ್ಞಾನಗಳು, ಡಿಸ್ರಪ್ಟಿವ್ ಟೆಕ್ನಾಲಜೀಸ್. ಒಂದು ಟೆಕ್ನಾಲಜಿ ರೂಲ್ ಮಾಡ್ತಾ ಇರ್ತದೆ, ಆ ಟೆಕ್ನಾಲಜಿಯನ್ನು ಇನ್ನೊಂದು ಟೆಕ್ನಾಲಜಿ ಹೊಡೆದು ತಳ್ಳಿ ತಾನು ಆ ಸ್ಥಾನದಲ್ಲಿ ಕೂತ್ಕೊಳ್ಳುತ್ತೆ. ಇದು ಎಷ್ಟು ಕ್ಷಿಪ್ರವಾಗಿ ಆಗ್ತದೆ ಅಂತ ಅಂದರೆ, ಇವತ್ತು ಭಾಳ ಲೇಟೆಸ್ಟ್ ಟೆಕ್ನಾಲಜಿ ಅಂತ ನಾವು ಅಂದ್ಕೊಳ್ತೀವಲ್ಲ, ಅದು ನಾಳೆನೇ ಅಪ್ರಸ್ತುತವಾದ ತಂತ್ರಜ್ಞಾನ ಆಗೋಗ್ಬಿಡ್ತದೆ. ಸೊ ಹಾಗಾಗಿ ಇದು ಎಲ್ಲ ರಂಗಗಳನ್ನು ಕಾಡ್ತಾ ಇದೆ, ಎಲ್ಲ ರಂಗಗಳನ್ನು ಕೂಡ ಈ ತಂತ್ರಜ್ಞಾನ ಕಾಡ್ತಾ ಇದೆ. ಹಾಗಾಗಿ ಈ ವಾಯುಗುಣ ವೈಪರೀತ್ಯವನ್ನು ಕೂಡ ನಾವು ಹೆಂಗೆ ಇದು ಮಾಡ್ಕೋಬೋದು ಅಂತ ಅಂದರೆ, ಈ ತಂತ್ರಜ್ಞಾನ ಬಳಸಿದ್ರೆ ಸಾಕು, ಅದರಿಂದ ನಾವು ಎಲ್ಲನೂ ಕೂಡ ಇದು ಮಾಡ್ಬೋದು ಅಂತ. ಸ್ನೇಹಿತರೆ, ಇವತ್ತು ಈ ವಾಯುಗುಣ ವೈಪರೀತ್ಯ ಅನ್ನೋದು ಉಂಟಾಗ್ತಾ ಇರೋದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ನಾನು. ಏನು ಅಂತ ಅಂದರೆ, ಜಾಗತಿಕ ಬಿಸಿ ಏರುವಿಕೆ ಆಗ್ತಾ ಇದೆ. ಜಾಗತಿಕ ಬಿಸಿ ಏರುವಿಕೆ ಹೆಂಗಾಗ್ತದೆ ಅಂತ ಅಂದರೆ, ಮಾನವನ ಚಟುವಟಿಕೆಗಳಿಂದ ಒಂದಷ್ಟು ಹಸಿರು ಮನೆ ಅನಿಲಗಳು ಅಂತ ಇದ್ದಾವೆ. ಹಸಿರು ಮನೆ ಅನಿಲಗಳು ಯಾವುದು ಅಂತ ಅಂದರೆ, ಇಂಗಾಲದ ಆಕ್ಸೈಡ್ಗಳು, ಸಾರಜನಕದ ಆಕ್ಸೈಡು, ಮೀಥೇನು, ಕ್ಲೋರೋಫ್ಲೂರೋ ಕಾರ್ಬನ್ಸು, ಈ ಥರದವು. ಇವುಗಳನ್ನೆಲ್ಲನೂ ಕೂಡ ಇವುಗಳು ವಾತಾವರಣದಲ್ಲೆಲ್ಲ ಸಂಗ್ರಹ ಆಗ್ತವೆ. ಸಂಗ್ರಹ ಆಗಿ ಅವು ಏನು ಮಾಡ್ತಾವಪ್ಪ ಅಂತ ಅಂದರೆ, ಒಂದು ಪದರನ ನಿರ್ಮಾಣ ಮಾಡ್ಕೊಂಡಿದ್ದಾವೆ. ಒಂದು ಪದರನ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಅದು ಸೂರ್ಯನ ಶಾಖವನ್ನು ಒಳಗಡೆ ಬಿಡ್ತದೆ. ಆದರೆ ಭೂಮಿ ಅದರ ಸ್ವಲ್ಪ ಭಾಗವನ್ನು ಉಪಯೋಗಿಸ್ಕೊಂಡು ಇನ್ನು ಉಳಿಕೆದನ್ನು ವಾಪಸ್ ಕಳಿಸ್ತದಲ್ಲ, ಪ್ರತಿಫಲನ ಮಾಡ್ತದೆ. ಆ ಪ್ರತಿಫಲನ ಮಾಡುವಂಥ ಶಾಖನ ಅದು ತಡೀತದೆ. ತಡೆದು ಮತ್ತೆ ಈ ಭೂಮಿಯನ್ನು ಬಿಸಿಯಾಗ ಅಂತ. ಇದು ನೀವೆಲ್ಲ ಪಾಲಿ ಹೌಸ್ಗಳನ್ನ ನೋಡಿದ್ದೀರಿ, ಪಾಲಿ ಹೌಸು, ಗ್ಲಾಸ್ ಹೌಸ್ಗಳನ್ನ ನೋಡಿದ್ದೀರಿ. ಅಲ್ಲೆಲ್ಲ ಏನಾಗ್ತದಪ್ಪ ಅಂತ ಅಂದರೆ, ಹೊರಗಡೆಯಿಂದ ಶಾಖ ಬೆಳಕು ಎಲ್ಲ ಹೊರಗಡೆ ಬರ್ತದೆ, ಆದರೆ ಇಲ್ಲಿಂದ ಹೊರಗಡೆ ಹೋಗಲ್ಲ. ಆ ರೀತಿಯಾದ ಪಾಲಿ ಹೌಸ್ ಪರಿಣಾಮವಾಗಿ ಇವತ್ತು ಜಾಗತಿಕ ಬಿಸಿ ಏರುವಿಕೆ ಆಗ್ತಾ ಇದೆ. ಈ ಜಾಗತಿಕ ಬಿಸಿ ಏರುವಿಕೆಯಿಂದ ಇವತ್ತು ವಾಯುಗುಣದಲ್ಲಿ ಭಾಳ ವೈಪರೀತ್ಯಗಳು ಬರ್ತಾ ಇದ್ದಾವೆ. ಅದಕ್ಕೋಸ್ಕರನೇ ಪ್ರಪಂಚದ ಯಾವುದೇ ಭಾಗ ಇವತ್ತು ಈ ವಾಯುಗುಣ ವೈಪರೀತ್ಯದಿಂದ ಮುಕ್ತವಾಗಿರ್ತಕ್ಕಂಥ ಭಾಗ ಒಂದೂ ಇಲ್ಲ. ಎಲ್ಲ ಭಾಗಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಈ ವಾಯುಗುಣ ವೈಪರೀತ್ಯ ಕಾಡ್ತಾ ಇದೆ. ಇವುಗಳಿಗೆ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ತಂತ್ರಜ್ಞಾನ ಉಪಯೋಗಿಸೋಣ ಬಿಡ್ರಿ. ಅದಕ್ಕೋಸ್ಕರನೇ ಏನು ಅಂತ ಅಂದರೆ, ಮೀಥೇನ್ ಅನಿಲವನ್ನು ಹೆಂಗೆ ಹೀರ್ಕೊಳ್ಳೋದು, ಇಂಗಾಲದ ಡೈಆಕ್ಸೈಡನ್ನು ಹೆಂಗೆ ಹೀರ್ಕೊಳ್ಳೋದು, ಅಂದರೆ ಅದಕ್ಕೆ ಕಾರಣವಾಗಿರ್ತಕ್ಕಂತಹ ಅನಿಲಗಳನ್ನು ನಿಯಂತ್ರಣ ಮಾಡುವುದರ ಮೂಲಕ ನಾವು ವಾಯುಗುಣ ವೈಪರೀತ್ಯವನ್ನು ತಡಿಬಹುದು ಅನ್ನೋ ಬಲವಾದ ನಂಬಿಕೆ ವಿಜ್ಞಾನಿಗಳಲ್ಲೇ ಬರ್ತಾ ಇದೆ. ಇದು ಭಾಳ ದಿಕ್ತಪ್ಪಿಸ್ತಕ್ಕಂಥ ಒಂದು ಇದು ವಿಜ್ಞಾನದ ಅತಿಯಾದ ಅವಲಂಬನೆ. ನಾನು ಹೇಳ್ತಾ ಇರೋದು, ವಿಜ್ಞಾನ ಅನ್ನೋದು, ತಂತ್ರಜ್ಞಾನ ಅನ್ನೋದು ಬೇಕು, ಆದರೆ ಅದರ ಮೇಲೆ ಅತಿಯಾದ ಅವಲಂಬನೆ ಇದೆಯಲ್ಲ, ಅದು ನಮ್ಮನ್ನು ದಿಕ್ತಪ್ಪಿಸುವಂಥ ಅಪಾಯಗಳಿದ್ದಾವೆ. ಸ್ನೇಹಿತರೆ, ಹೀಗಾಗಿ ಇವತ್ತು ಎಲ್ಲ ಕಡೆಗೂ ಕೂಡ ಈ ವಾಯುಗುಣ ವೈಪರೀತ್ಯದ ಅಂತಾರಾಷ್ಟ್ರೀಯ ಚರ್ಚೆಗಳಲ್ಲಿ ಆಗ್ತಾ ಇರೋದೆಲ್ಲ ಏನಪ್ಪ ಅಂತ ಅಂದರೆ, ಅದಕ್ಕೆ ಟೆಕ್ನೋಫಿಕ್ಸಸ್, ತಾಂತ್ರಿಕ ನಿಗದಿಗಳನ್ನು ಮಾಡಿಬಿಡೋದು. ತಾಂತ್ರಿಕ ನಿಗದಿಗಳು ನೋಡಿ, ಹಿಂಗೆ ಮಾಡಿದ್ರೆ ಅದನ್ನು ಇದು ಮಾಡ್ಬೋದು, ಅದನ್ನು ಕಾರ್ಬನ್ ಕ್ಯಾಪ್ಚರ್ ಮಾಡೋದು, ಇದು ಮಾಡೋದು ಅಂತ. ಆದರೆ ನಮ್ಮ ನಿಸರ್ಗನೇನೆ ಅದರ ವ್ಯವಸ್ಥೆ ಇದೆ. ನಮ್ಮ ನಿಸರ್ಗದಲ್ಲೇನೇನೆ ಪ್ರಕೃತಿ ಹಲವಾರು ಇವುಗಳನ್ನು ಚಕ್ರಗಳಿದ್ದಾವೆ, ನಮ್ಮಲ್ಲಿ ಆವರ್ತಗಳಿದ್ದಾವೆ, ಆವರ್ತಗಳಿದ್ದಾವೆ. ಆ ಚಕ್ರ ಆವರ್ತಗಳಿದಾವಲ್ಲ, ಅದು ಬರೀ ನೀರಿಂದ ಅಷ್ಟೇ ಅಲ್ಲ. ನಾವೆಲ್ಲ ಜಲಚಕ್ರನ ನೀವು ನೋಡಿದ್ದೀರ, ನೀವು ಅಭ್ಯಾಸ ಮಾಡಿದ್ದೀರ.
ಅದೇ ಥರ ಇಂಗಾಲದ ಚಕ್ರ ಇದೆ, ಸಾರಜನಕದ ಚಕ್ರ ಇದೆ, ಜಲಚಕ್ರ ಇದೆ. ಈ ಥರದ ಅನೇಕ ಚಕ್ರಗಳು ನಿಸರ್ಗದಲ್ಲಿ ಆವರ್ತಗಳಿದ್ದಾವೆ. ಈ ಆವರ್ತಗಳನ್ನು ಇದು ತುಂಡರಿಸ್ತದೆ. ಈ ಆವರ್ತಗಳನ್ನು ತುಂಡರಿಸೋದ್ರಿಂದಲೇ ಕೂಡ ಇವತ್ತು ನಾವು ನಮ್ಮ ಕೃಷಿಗೆ ಹೆಂಗಾಗಿದೆ ಅಂತ, ನಾವು ಭಾಳ ಕೃಷಿ ಇದ್ರ ಪ್ರಧಾನವಾದ ದೇಶ ನಮ್ಮ ದೇಶ. ಆಮೇಲಿಂದ ಅತಿ ಹೆಚ್ಚು ಜನರು ಅವಲಂಬಿಸಿರ್ತಕ್ಕಂಥ ಒಂದು ವೃತ್ತಿ ಇದ್ದರೆ ಅದು ಕೃಷಿ. ಆಮೇಲೆ ನೀವು ಬದುಕಿ ಉಳಿದಿರೋದೇನೇನೆ ಈ ಆಹಾರ, ನೀರು, ಗಾಳಿ ಇವುಗಳು ಇಲ್ದಲೇ ಇದ್ದರೆ ನಾವು ಬದುಕೋಕ್ಕಾಗಲ್ಲ. ಅದ್ರ ಜೊತೆಗೆ ಇನ್ನೊಂದು ಆಹಾರ. ಈ ಆಹಾರದ ಅವಲಂಬನೆ ಅನ್ನೋದು ಭಾಳ ಮುಖ್ಯ. ಈ ಆಹಾರದ ಅವಲಂಬನೆ ಇದೆಯಲ್ಲ, ನಾವು ಎಲ್ಲ ಓದ್ತಿದ್ದೀವಿ ನಮ್ಮ ಇತಿಹಾಸದ ಪುಸ್ತಕದಲ್ಲಿ. ಏನು ಅಂದರೆ ಹಸಿರು ಕ್ರಾಂತಿಯ ಸಂದರ್ಭದೊಳಗಡೆ ನಾವು ಆಹಾರದ ಸ್ವಾವಲಂಬನೆಯನ್ನು ಗಳಿಸಿದ್ವಿ. ಆಹಾರದ ಸ್ವಾವಲಂಬನೆ ನಮಗೆ ಪ್ರಾಪ್ತ ಆಯಿತು. ಅಲ್ಲಿನವರೆಗೂ ಕೂಡ ನಾವು ಹೆಂಗೆ ಇದು ಅಂತ ಅಂದರೆ ಅಮೇರಿಕಾದಿಂದ ಗೋಧಿ ತರಿಸ್ಕೊಳ್ತಾ ಇದ್ವಿ, ಮೆಕ್ಕೆಜೋಳ ತರಿಸ್ಕೊಳ್ತಾ ಇದ್ವಿ, ಈ ಥರದ್ದಾಗಿ ಇದು ಮಾಡಿ. ಆದರೆ ಇವತ್ತು ಏನಾಗಿದೆ, ಇವತ್ತು ನಮ್ಮ ಪಡಿತರ ವ್ಯವಸ್ಥೆ ಒಳಗಡೆ ಸಂಪೂರ್ಣವಾಗಿ 2 ಧಾನ್ಯಗಳನ್ನು ವಿತರಣೆ ಮಾಡಲಾಗ್ತಾ ಇದೆ. ಯಾವುವು 2 ಧಾನ್ಯಗಳು ಅಂದರೆ, ಒಂದು ಅಕ್ಕಿ, ಇನ್ನೊಂದು ಗೋಧಿ. ಹಾಗಾಗಿ ನಮ್ಮ ಆಹಾರದ ವ್ಯವಸ್ಥೆನೇ ಅಮೂಲಾಗ್ರವಾಗಿ ಬದಲಾವಣೆ ಆಗಿಬಿಟ್ಟಿದೆ. ಆ ಆಹಾರದ ಪದ್ಧತಿಯನ್ನೇ ನಾವು ಒಂದೊಂದು ಕೃಷಿ ಹವಾಮಾನ ವಲಯದಲ್ಲಿ ಒಂದೊಂದು ರೀತಿಯ ಆಹಾರದ ಸಂಸ್ಕೃತಿ ಇತ್ತು. ಭಾಳ ವೈವಿಧ್ಯಮಯವಾದಂತಹ ಸಂಸ್ಕೃತಿ ಇದ್ದಂಥದ್ದು. ಆಹಾರದಲ್ಲೇ ಭಾಳ ವೈವಿಧ್ಯತೆ ಇತ್ತು. ಆದರೆ ಇವತ್ತು ನಮಗೆ ಆಹಾರದ ವೈವಿಧ್ಯತೆಯೇ ಕಾಣ್ತಾ ಇಲ್ಲ, ಎಲ್ಲ ಏಕತಾನತೆ. ಅದಷ್ಟೇ ಅಲ್ಲ, ನಮ್ಮ ಕೃಷಿನಲ್ಲೂ ಕೂಡ ಈ ಥರದ ಇಳುವರಿಯನ್ನು ಆಧರಿಸಿ ಹೋಗೋದು. ಎಲ್ಲ ಏನು ಮಾಡಬೇಕು ಅಂದರೆ ಇಳುವರಿ ಜಾಸ್ತಿ ಮಾಡೋದು. ಇಳುವರಿ ಜಾಸ್ತಿ ಮಾಡೋಕ್ಕೆ ಹೋಗಿ ಏನಾಗಿದೆ ಅಂದರೆ, ನಾವು ಎಂತಹ ಕೃಷಿ ಪದ್ಧತಿಯ ಬಂಧನದಲ್ಲಿ ಸಿಗಾಕೊಂಡಿದ್ದೀವಿ ಅಂದರೆ, ಇವತ್ತು ಹಸಿರು ಕ್ರಾಂತಿಯ ಕೃಷಿ ಅಂದರೆ ಅದು ತೀವ್ರವಾಗಿ ನೀರನ್ನು ಬೇಡ್ತಕ್ಕಂಥ ಕೃಷಿ ಆಗ್ತದೆ. ತೀವ್ರವಾದ ನೀರು ಮತ್ತು ರಾಸಾಯನಿಕಗಳನ್ನು ಬೇಡುವಂಥ ಕೃಷಿ ಆಗಿದೆ. ಅತಿಯಾದಂಥ ರಾಸಾಯನಿಕಗಳ ಬಳಕೆ ಶುರುವಾಗಿದ್ದೇನೆ ಹಸಿರು ಕ್ರಾಂತಿಯ ಮೂಲಕ. ಏನು ರಾಸಾಯನಿಕ ಗೊಬ್ಬರಗಳನ್ನು ತಂದ್ವಿ. ರಾಸಾಯನಿಕ ಗೊಬ್ಬರಗಳಷ್ಟೇ ಅಲ್ಲ, ನಾವು ತಂದಿದ್ದೇನು ಅಂತ ಅಂದರೆ ಕೀಟನಾಶಕಗಳು, ಕಳೆನಾಶಕಗಳನ್ನ ತಗೊಂಬಂದ್ವಿ. ರೋಗ ರುಜಿನಗಳು, ಇದು ಬರಬಾರ್ದು ಅಂತೇಳಿ ವಿಪರೀತವಾಗಿ ತೀವ್ರ ರಾಸಾಯನಿಕ ಬಳಕೆ, ಬರೀ ತೀವ್ರ ನೀರಿನ ಬಳಕೆ ಅಲ್ಲ. ಹಾಗಾಗಿ ಇವತ್ತು ನಾವು ಎಂಥ ಪರಿಸ್ಥಿತಿ ಒಳಗೆ ಹಾಕೊಂಬಿಟ್ಟಿದ್ದೀವಪ್ಪ ಅಂದರೆ, ಇವತ್ತು ನಮ್ಮ ಅಂತರ್ಜಲದ ಮಟ್ಟ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅಂತರ್ಜಲದ ಮಟ್ಟ 1200 ಅಡಿ ಹೋದ್ರೂ ಕೊರೆದ್ರೂ ನೀರು ಸಿಗ್ತಾ ಇಲ್ಲ ನಮಗೆ. 1200 ಅಡಿ. ನಮಗೆ ಮೊದಲು 200 ಅಡಿ 300 ಅಡಿಗೆ ನಮ್ಮ ತೆರೆದ ಬಾವಿಗಳಿದ್ವು, ಓಪನ್ ವೆಲ್ಸ್ ಅಂತ ನಾವು ಕರೀತಾ ಇದ್ವಿ. ಇವತ್ತು ಓಪನ್ ವೆಲ್ಸ್ನಲ್ಲಿ ಎಲ್ಲ ಬತ್ತಿ ಹೋಗಿದ್ದಾವೆ. ಆ ಥರದ ತೆರೆದ ಬಾವಿಗಳೇ ಇಲ್ಲ. ನಿಮಗೆ ಇದಾವ ಎಲ್ಲಾದರೂ ನೋಡ್ತಿದ್ದೀರಾ ನೀವು? ತೆರೆದ ಬಾವಿಗಳು, ಓಪನ್ ವೆಲ್ಸ್ ಇಲ್ಲ. ಯಾಕೆ ಅಂತ ಅಂದರೆ ಕೊಳವೆ ಬಾವಿಗಳು ಆ ನೀರನ್ನೆಲ್ಲ ಹೀರ್ಕೊಂಡ್ಬಿಡ್ತಾ ಇದ್ದಾವೆ. ಅದು ದಿವಸ ಇದಕ್ಕೆ ಹೋಗ್ತಾ ಇದೆ. ಹಾಗಾಗಿ ಇವತ್ತು ಇಸ್ರೋದ ಒಂದು ಅಟ್ಲಾಸ್ ಬಂದಿದೆ. ಇಸ್ರೋದ ಅಟ್ಲಾಸು ಅವರು ಪ್ರಕಾರ ಭಾರತದ 36% ಭೂಮಿ ಇವತ್ತು ಹಾಳಾಗಿದೆ, ಇಲ್ಲ ಅಂದರೆ ಮರುಭೂಮೀಕರಣ ಆಗ್ತಾ ಇದೆ ಅಂತ. ಇಟ್ ಈಸ್ ಗೆಟಿಂಗ್ ಡೆಸರ್ಟಿಫೈಡ್ ಅಥವಾ ಲ್ಯಾಂಡ್ ಡಿಗ್ರೇಡೇಷನ್ ಆಗ್ತಾ ಇದೆ ಅಂತ. ಈ ರೀತಿಯಾದಂತಹ ಇದು ಕರ್ನಾಟಕದೊಳಗಡೆ 5ನೇ ಸ್ಥಾನದಲ್ಲಿದ್ದೀವಿ ನಾವು. ಈ ಥರದ ಲ್ಯಾಂಡ್ ಡಿಗ್ರೇಡೇಷನ್ ಮತ್ತು ಇದರೊಳಗಡೆ 5ನೇ ಸ್ಥಾನದಲ್ಲಿ. ನಾವು 36% ಇದರೊಳಗೆ ನಮ್ಮ ಒಟ್ಟು ಭೂ ವಿಸ್ತೀರ್ಣ ಇದೆಯಲ್ಲ, ಭೂ ವಿಸ್ತೀರ್ಣದ 36% ಮರುಭೂಮೀಕರಣ ಅಥವಾ ಭೂಮಿ ಹಾಳಾಗುವಿಕೆಗೆ ತುತ್ತಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಇವತ್ತು ನಾವು ತಿನ್ನೋ ಆಹಾರದಲ್ಲಿ ಏನಾಗಿದೆ ಅಂತ ಅಂದರೆ, ಅದರಲ್ಲಿ ಫುಡ್ ವ್ಯಾಲ್ಯೂನೇ ಇಲ್ಲ. ಆದರೆ ಇವತ್ತು ಅದಕ್ಕೆ ಟಾಕ್ಸಿಕ್ ವ್ಯಾಲ್ಯೂ ಬಂದಿದೆ. ಏನು ಅಂತ ಅಂದರೆ ವಿಷಕಾರಿಯಾದಂಥ ಅಂಶಗಳು ಸೇರಿಕೊಂಡಿದೆ. ಇವತ್ತು ಎಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಅಂದರೆ, ನಮ್ಮ ಮಣ್ಣು ಸತ್ತೋಗಿದೆ. ನಮ್ಮ ಮಣ್ಣು ಸತ್ತೋಗಿರೋದ್ರಿಂದಾಗಿ ಇವತ್ತು ನಾವು ಕೃಷಿ ಭೂಮಿಯಲ್ಲಿ
ನಾವು ಪೋಷಕಾಂಶಗಳನ್ನು ಕೊಟ್ಟರೆ ಪಂಜಾಬ್ನಿಂದ ಒಂದಷ್ಟು ಜನ ರೈತರು ಬಂದಿದ್ದರು, ಈ ಸಂಯುಕ್ತ ಕಿಸಾನ್ ಮೋರ್ಚಾದ ರೈತರುಗಳು. ಅವರು ನಮ್ಮ ಆಶ್ರಮಕ್ಕೆ ಬಂದಿದ್ದರು. ಅವ್ರನ್ನ ಕೇಳ್ತಾ ಇದ್ದ, ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಅವ್ರು ಹೇಳ್ತಾಯಿದ್ರು, ಕೂಲಿ ಆಳುಗಳು ಬರಲ್ಲ. ಯಾಕೆ ಕೂಲಿ ಆಳುಗಳು ಬರಲ್ಲ ಅಂತ? ಯಾಕೆ ಅಂತ ಅಂದರೆ ಅಷ್ಟು ರಾಸಾಯನಿಕಗಳನ್ನು ಅವರು ಸುರಿದು ಬಿಟ್ಟಿದ್ದಾರೆ. ಆಮೇಲೆ ಅಲ್ಲಿ ಒಂದು ಗುರುದಾಸ್ಪುರ ಅಂತ ಒಂದು ಇದಿದೆ. ಆ ಗುರುದಾಸ್ಪುರದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಇದೆ. ಆ ಕ್ಯಾನ್ಸರ್ ಆಸ್ಪತ್ರೆಗೆ ಎಲ್ಲರೂ ಕ್ಯಾನ್ಸರ್ ರೋಗ ಪೀಡಿತರಾಗಿರುವಂಥ ಈ ರೀತಿಯಾದಂತಹ ಒಂದು ಇವತ್ತು ಪಂಜಾಬ್ ಮತ್ತು ಹರಿಯಾಣ ಅನ್ನೋದು ಹಸಿರು ಕ್ರಾಂತಿಯ ರಾಜಧಾನಿ ಅಲ್ಲ, ಅದು ಕ್ಯಾನ್ಸರ್ ರೋಗಿಗಳ ರಾಜಧಾನಿ ಆಗಿದೆ. ಆ ರೀತಿಯಾದಂತಹ ಪರಿವರ್ತನೆಗೆ ಹೋಗಿದೆ. ಇವತ್ತು ಆ ಭೂಮಿಯಲ್ಲಿ ಇವರು ರಾಸಾಯನಿಕಗಳನ್ನು ಎಷ್ಟೇ ಸುರಿದ್ರೂ ಅವು ಕಣ್ಣಿ ಹಾಕೊಂಡು ಕೂತವೆ. ಭೂಮಿ ಇಲ್ಲ, ನನ್ನ ಕೈಲಿ ಆಗಲ್ಲ ಇದು ಅಂತ ಹೇಳಿ ಆ ಭೂಮಿ ಆ ರಾಸಾಯನಿಕಗಳನ್ನು ಹೀರಿಕೊಂಡು ಇಳುವರಿಗೆ ಕೊಡುವಂಥ ಸಾಮರ್ಥ್ಯವನ್ನು ನಮ್ಮ ಸಸ್ಯ ಬೆಳೆಗಳು ಕಳ್ಕೊಂಬಿಟ್ಟಿದ್ದಾವೆ. ಇಂತಹ ಒಂದು ಪರಿಸ್ಥಿತಿ ಒಳಗಡೆ ನಮ್ಮ ಆಹಾರೋತ್ಪಾದನೆ ಏನಾಗ್ಬೋದು ನೀವು ಲೆಕ್ಕ ಹಾಕಿ. ಕಂಡು ಕೇಳರಿಯದ ರೋಗಗಳು ನೀವು ಊಹೆನೇ ಮಾಡ್ಕೊಳಕ್ಕಾಗೋದಿಲ್ಲ. ನಾನು ತುಮಕೂರಿನಿಂದ ಬಂದಿದ್ದೀನಲ್ಲ, ನಮಗೆ ಮೊನ್ನೆ ತೆಂಗಿನ ಗಿಡಕ್ಕೆ ಒಂಥರ ಇದು ರೋಗ ಬಂತು, ನುಸಿಪೀಡೆ ರೋಗ. ನುಸಿಪೀಡೆ ರೋಗ ಅದು ನಾವು ಯಾರೂ ಕೇಳೇ ಇರಲಿಲ್ಲ, ನಮ್ಮ ರೈತರಿಗೆ ಗೊತ್ತಿರಲಿಲ್ಲ. ಅದೇನು ಅಂತ ಅಂದರೆ ಗಾಳಿಯಿಂದ ಹರಡ್ತದೆ ಅಂತ. ಗಾಳಿಯಿಂದ ಹರಡೋದು, ಸೂಕ್ಷ್ಮ ಜೀವಿಗಳು ಇದು ಮಾಡೋದು. ಅದಕ್ಕೆ ನಮ್ಮ ಕೃಷಿ ವಿಜ್ಞಾನಿಗಳು ಒಂದಷ್ಟು ರಾಸಾಯನಿಕಗಳನ್ನು ಹೇಳಿದ್ರು. ಆ ರಾಸಾಯನಿಕಗಳನ್ನು ಹೊಡೆದ್ರೂ ಅದೇನು ನಿಯಂತ್ರಣಕ್ಕೆ ಬರಲಿಲ್ಲ, ನಿಯಂತ್ರಣಕ್ಕೆ ಬರೋದಕ್ಕಾಗಲಿಲ್ಲ. ಆದರೆ ಇಳುವರಿ ಕಡಿಮೆ ಆಗೋಗಿದೆ. ಇವತ್ತು 300-400 ಕಾಯಿ ಬೀಳ್ತಾ ಇದ್ದಂಥ ಮರಗಳಲ್ಲಿ 50-100 ಕಾಯಿಗೆ ಇಳಿದಿದೆ. ಅಂದರೆ 2 ಪಟ್ಟು, 2 ಪಟ್ಟು ಇಳುವರಿ ಕಡಿಮೆ ಆಗಿದೆ. ಇದು ಭಾಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ಒಂದು, ನಾವು ತಿನ್ನೋ ಆಹಾರ ವಿಷಮಯ ಆಗಿದೆ. ಎರಡನೇದು, ನಮ್ಮ ಭೂಮಿ ಸಾಮರ್ಥ್ಯ ಇದೆಯಲ್ಲ ಅದೇನೇ ಸಂಪೂರ್ಣವಾಗಿ ಹಾಳಾಗೋಗಿದೆ. ಆಮೇಲೆ ಯಾವಾಗ ಯಾವ ಬೆಳೆಗೆ ಏನು ಕಾಯಿಲೆ ಬರ್ತದೆ ಅಂತ ನಮ್ಮ ಕೃಷಿ ವಿಜ್ಞಾನಿಗಳು ಹೇಳೋಕ್ಕಾಗ್ತಾ ಇಲ್ಲ. ನಮ್ಮ ದನಕರುಗಳಿಗೆ ಎಂಥ ರೋಗ ಬರ್ತದೆ ಅಂತ ನಾವು ಹೇಳೋಕ್ಕಾಗ್ತಾ ಇಲ್ಲ. ಅವರು ನಮ್ಮ ಪಶುಸಂಗೋಪನಾ ಇಲಾಖೆಯವರು ಇದ್ದಾರಲ್ಲ, ಅವ್ರನ್ನ ನಾನು ಕೇಳ್ತಾ ಇರ್ತೀನಿ. ಅವರು ಹೇಳಿದ್ರೆ ಏನು ಸರ್, ನಾವು ಏನು ಮಾಡೋಕ್ಕಾಗಲ್ಲ ಸರ್, ಇದು ಹಿಂಗಿದೆ, ಪರಿಸ್ಥಿತಿ ಹಂಗಾಗ್ತಾ ಇದೆ ಅಂದರೆ ಅವರು ಅಸಹಾಯಕತೆಯನ್ನು ವ್ಯಕ್ತಪಡಿಸುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸ್ನೇಹಿತರೆ, ಇದರಿಂದಾಗಿ ನಾನು ಆಹಾರದ ಸುಭದ್ರತೆ ಅಲ್ಲ, ನಾವು ಅತಿ ಹೆಚ್ಚು ಅನಿಮಿಯಾದಿಂದ ನರಳ್ತಾ ಇರ್ತಕ್ಕಂಥ ಜನನ ಹೊಂದಿದ್ದೀವಿ. ಇಡೀ ಜಗತ್ತಿನೊಳಗಡೆ ಅತಿ ಹೆಚ್ಚು ಅನಿಮಿಯಾ ಹೊಂದಿರುವಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ. ಅದೇ ಥರ ಕುಳ್ಳ ಮಕ್ಕಳು, ಆಮೇಲೆ ಸಿಕ್ಕಾಪಟ್ಟೆ ದಡೂತಿಗಳು, ಒಬಿಸಿಟಿ ಅಂತ ನಾವೇನು ಕರಿತೀವಿ, ಸ್ಥೂಲಕಾಯ, ಆ ಸ್ಥೂಲಕಾಯ ದೇಹವನ್ನು ಹೊತ್ತಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ನೀವು ಇದರೊಳಗೆ ಗಮನಿಸ್ಬೋದು, ನಮ್ಮ ರೋಗಗಳಲ್ಲೂ ಕೂಡ ನೋಡ್ರಿ, ಒಂದು ಅನಿಮಿಯಾದಿಂದ ನರಳ್ತಕ್ಕಂಥ ಜನ ಇದ್ದಾರೆ, ಅಲ್ಲೇನೇನೆ ಸ್ಥೂಲಕಾಯರು ಇದ್ದಾರೆ. ಇದು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಈ ವಾಯುಗುಣ ವೈಪರೀತ್ಯ ಅನ್ನೋದು ಒಬ್ಬೊಬ್ಬರನ್ನ ಒಂದೊಂದು ಥರ ಕಾಡ್ತದೆ ಅಂತ ಅನ್ನೋಂಗೆ ನಾವು ಹೇಳೋಕ್ಕೆ ಆಗಲ್ಲ. ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಅದು ಪೀಡಿಸೋದಕ್ಕೆ ಶುರು ಮಾಡ್ತದೆ. ಹಾಗಾಗಿ ಇವತ್ತು ನಾವು ಬರೀ ಆಹಾರದ ಸುಭದ್ರತೆ ಅಂತ ಅಲ್ಲ, ಆಹಾರದ ಸುಭದ್ರತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪೋಷಕಾಂಶ ಸುಭದ್ರತೆಯ ಬಗ್ಗೆ ಮಾತನಾಡಬೇಕಾಗಿದೆ. ಇವತ್ತು ಈ ತಂತ್ರಜ್ಞಾನಗಳು ಬಂದಿರೋದ್ರಿಂದಾಗಿ ನಾವು ಇಂಧನ ಸುರಕ್ಷತೆಯ ಬಗ್ಗೆ ನಾವು ಮಾತನಾಡಬೇಕಾಗಿದೆ. ಎನರ್ಜಿ ಸೆಕ್ಯೂರಿಟಿ ಅಂತ ನಾವು ಮಾತಾಡ್ತೀವಿ. ಯಾಕೆ ಅಂತಂದರೆ ಇವತ್ತು ಎಲ್ಲ ಇದು ಮಾಡೋದು. ಮೊನ್ನೆ ಕೃಷಿ ವಿಜ್ಞಾನ ಕೇಂದ್ರದವರು ಇಲ್ಲೊಂದು ಇದೆಲ್ಲ ಮಾಡಿದ್ರು. ಅವರು ಅತ್ಯಾಧುನಿಕ ತಂತ್ರಜ್ಞಾನನ ಬಳಸಬೇಕು, ಡಿಜಿಟಲ್ ತಂತ್ರಜ್ಞಾನನ ಬಳಸಬೇಕು ಅಂತ ಹೇಳಿದ್ರು. ಅವರು ಇತ್ತೀಚೆಗೆ ಒಂದು ಕೇಂದ್ರ ಸರ್ಕಾರದ ಯೋಜನೆ ಮಾಡಿದೆ. ಯೋಜನೆ ಏನು ಅಂದರೆ ಗ್ರಾಮ ಅಂತ ಹೇಳಿ. ಅವರು ನಮ್ಮ ವಸಂತರಾಜವ್ರಿಗೆ ಚೆನ್ನಾಗಿ ಅರ್ಥ ಆಗ್ಬೋದು. ಅದು ಗೇಮ್ ಥಿಯರಿ, ಮೆಷಿನ್ ಲರ್ನಿಂಗು, ಆಮೇಲಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇವನ್ನೆಲ್ಲವನ್ನು ಕೂಡ ಕೃಷಿಗೆ ಅಳವಡಿಸ್ಕೊಳ್ಳಿ. ಅಲ್ರಿ, ಟ್ರ್ಯಾಕ್ಟ್ರು ತಂದೆ ಸಾಲ ಮಾಡ್ಕೊಂಡು ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿ ಇದೆ. ಅಂಥದ್ರೊಳಗೆ ಡ್ರೋನ್ಗಳನ್ನ ತಗೊಂಬಂದು, ರೋಬೋಟ್ಗಳನ್ನ ತಗೊಂಬಂದು ನಾವು ಕೃಷಿ ಮಾಡೋಕ್ಕಾಗುತ್ತಾ? ಇದು ನಮ್ಮ ಪರಿಸ್ಥಿತಿಗೆ ಆಗ್ತಾ ಇರೋದು.
ನಾನು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿರೋಧಿ ಅಲ್ಲ, ಅದನ್ನು ನಾನು ಪುನರುಚ್ಚರಿಸೋದಕ್ಕೆ ಇಷ್ಟಪಡ್ತೀನಿ. ಆದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನೋದನ್ನು ಭಾಳ ಎಚ್ಚರಿಕೆಯಿಂದ ಬಳಸಬೇಕು. ಅವರ ಸಬಲೀಕರಣ ಮತ್ತು ಸಶಕ್ತೀಕರಣ ಮೊದಲು ಆಗಬೇಕು. ಯಾವುದೇ ತಂತ್ರಜ್ಞಾನ ಬರಬೇಕಾದ್ರೆ ಅದನ್ನು ಯಾರು ಬಳಸ್ತಾರೋ ಅವರು ಬಳಸೋರಿಗೆ ಈ ತಂತ್ರಜ್ಞಾನ ವರ್ಗಾವಣೆ ಆಗಬೇಕು. ಅವರು ನಾವು ಸಮರ್ಥವಾಗಿ ಬಳಸ್ತೀವಿ, ಇದು ಪರವಾಗಿಲ್ಲಪ್ಪ ಅನ್ನೋ ಥರ ಆಗಬೇಕು. ಆ ಥರದ್ದು ಯಾವ ಕೆಲಸನೂ ಆಗಲ್ಲ. ಆಗದೇನೆ ಬರೀ ವಿಜ್ಞಾನದ ಹಿಂದೆ ಓಡೋಗೋದು. ಯಾಕೆ ಅಂತ ಅಂದರೆ ಈ ಕಾರ್ಪೊರೇಟ್ ಕಂಪನಿಗಳು ಇವತ್ತು ಈ ತಂತ್ರಜ್ಞಾನಗಳನ್ನು ಕೈವಶ ಮಾಡ್ಕೊಂಡಿದ್ದಾವೆ. ಹಾಗಾಗಿ ಈ ವಾಯುಗುಣ ವೈಪರೀತ್ಯದಲ್ಲೂ ಕೂಡ ಈ ಥರದ ತಂತ್ರಜ್ಞಾನಗಳನ್ನು ಮಾರ್ಕೊಳ್ಳುವಂಥದ್ದು. ಅದಕ್ಕೋಸ್ಕರನೇ ಈ COP 29ರಲ್ಲಿ ಕ್ಲೈಮೇಟ್ ಫೈನಾನ್ಸ್ ಅನ್ನೋದು ಭಾಳ ದೊಡ್ಡ ಚರ್ಚೆಯ ವಿಷಯ ಆಗಿತ್ತು. NCQG ಅಂತಲೂ ಕೂಡ ಒಂದು ಬಳಸ್ತಾರೆ. ಇದು ನ್ಯೂ ಕಲೆಕ್ಟಿವ್ ಫಾರ್ ಕ್ವಾಂಟಿಟೇಟಿವ್ ಗೋಲ್ಸ್ ಅಂತ, ಅಂದರೆ ಗುರಿಗಳು, ಗುಣಾತ್ಮಕ ಗುರಿಗಳು ಹಾಕಬೇಕು ಅಂತ. ಗುಣಾತ್ಮಕ ಗುರಿಗಳು ಇರುವಂತಹ ಒಂದು ಹೊಸ ಸಾಮುದಾಯಿಕ ಆಲೋಚನೆ ಗುರಿಗಳು ಆಗಬೇಕು ಅಂತ NDC ಅಂತ ಮಾಡಿದ್ರಿ ನೀವು. COP 28ರವರೆಗೂ ನ್ಯಾಷನಲಿ ಡಿಟರ್ಮಿನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ, ಅಂದರೆ ಹಸಿರು ಮನೆ ಅನಿಲಗಳ ವಿಸರ್ಜನೆಯನ್ನು ಕಡಿಮೆ ಮಾಡ್ಕೋಬೇಕು ಅಂತ ಎಲ್ಲ ರಾಷ್ಟ್ರಗಳಿಗೂ ಕೂಡ ವಿಧಿಸ್ಬೇಕಾಗಿತ್ತು, ವಿಧಿಸ್ಲಿಲ್ಲ. ಅವರವರನ್ನೇ ಹೇಳ್ಕೊಂಡ್ರು ನಾವು ಇಷ್ಟು ಕಡಿಮೆ ಮಾಡ್ತೀವಿ ಅಂತ. ಆದರೆ ಆಗಿದ್ದೇನು, ಇವತ್ತು ಆ ಪ್ಯಾರಿಸ್ ಒಪ್ಪಂದದ ಪ್ರಕಾರ ನಾವು ಕೈಗಾರಿಕಾ ಕ್ರಾಂತಿಯ ಸಂದರ್ಭದಲ್ಲಿ ಹಸಿರು ಮನೆ ಅನಿಲಗಳ ಪ್ರಮಾಣ ಏನಿತ್ತೋ ಅದರ ಇದಕ್ಕೆ ನಾವು 1.5 ಡಿಗ್ರಿ ಸೆಂಟಿಗ್ರೇಡ್ನ ಒಳಗಡೆನೇ ಅದನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ್ದು. ಆ ಪ್ಯಾರಿಸ್ ಒಪ್ಪಂದದ ಇದರೊಳಗಡೆ ಎಲ್ಲ ದೇಶಗಳು ಒಪ್ಕೊಂಡಿದ್ವು. ಅದಕ್ಕೋಸ್ಕರನ ನಾವು ಎಲ್ಲ ಹಸಿರು ಮನೆ ಅನಿಲಗಳ ವಿಸರ್ಜನೆಯನ್ನು ನಾವೇನೇ ಕಡಿಮೆ ಮಾಡ್ತೀವಿ ಅಂತ ಹೇಳಿದರು. ಯಾವ ಮೀಥೇನು, ಇಂಗಾಲದ ಆಕ್ಸೈಡ್ಗಳು, ಸಾರಜನಕದ ಆಕ್ಸೈಡ್ಗಳು, ಇವುಗಳನ್ನೆಲ್ಲನೂ ಕಡಿಮೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ಕಡಿಮೆ ಆಗಿದೆಯಾ? ಇವತ್ತು ವಿಜ್ಞಾನಿಗಳು ಅಂದಾಜು ಮಾಡ್ತಾ ಇದ್ದಾರೆ. ಅದೇನು ಅಂತ ಅಂದರೆ ಈ ಥರದ ಇದೇನೇ ಮುಂದುವರೆದ್ರೆ 2030ರ ವೇಳೆಗೆ 3.1 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ತಾಪಮಾನ ಜಾಸ್ತಿ ಆಗತ್ತೆ. ಅಂದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಕಡೆಗೆ ಹೋಗ್ತಾ ಇದ್ದೀವಿ, ಇದನ್ನು ನಾವು ಗಂಭೀರವಾಗಿ ಅಸ್ತಿತ್ವಕ್ಕೆ ಇದು ಮಾಡ್ಕೋಬೇಕು. ಆಮೇಲೆ ಇವತ್ತು ಸೂಕ್ಷ್ಮ ಜೀವಿಗಳು ವಿಪರೀತವಾಗಿ ನಮ್ಮ ಮಣ್ಣಿನಲ್ಲಿದ್ದಾವೆ. ಸೂಕ್ಷ್ಮ ಜೀವಿಗಳಿದ್ದಾವೆ. ಅದು ಎಷ್ಟು ಅಂತ ಅಂದರೆ ಒಂದು ಹಿಡಿ ಮಣ್ಣನ್ನು ತಗೊಂಡ್ರೆ 700 ಕೋಟಿ ಸೂಕ್ಷ್ಮ ಜೀವಿಗಳು ಅದರಲ್ಲಿದ್ದಾವೆ ಅಂತ ಹೇಳ್ತಾರೆ, ಒಂದು ಹಿಡಿ ಮಣ್ಣಲ್ಲಿ. ಅಷ್ಟು ಸೂಕ್ಷ್ಮ ಜೀವಿಗಳನ್ನು ನಾವು ಸಾಕಬೇಕು. ನಮ್ಮ ಕೃಷಿ ಆ ಥರದ ಸೂಕ್ಷ್ಮ ಜೀವಿಗಳಿಂದಲೇ ನಡೆಯುವಂಥ ಕೃಷಿ ಆಗಬೇಕು. ಆದರೆ ಇವತ್ತು ನಾವು ಆ ವೈವಿಧ್ಯತೆಯನ್ನು, ಸೂಕ್ಷ್ಮಜೀವಿ ವೈವಿಧ್ಯತೆಯನ್ನು ಸಂಪೂರ್ಣವಾಗಿ ವಿಷ ಹಾಕಿ ಕೊಂದಾಕಿ ಅದನ್ನು ಬರಡು ಮಾಡಿದ್ದೀವಿ. ಈ ರೀತಿಯಾಗಿ ವಾಯುಗುಣ ವೈಪರೀತ್ಯ ಒಂದು ಕಡೆ ಬಡಿತಾ ಇದೆ, ಇನ್ನೊಂದು ಅದಕ್ಕೆ ತಾಂತ್ರಿಕ ಪರಿಹಾರಗಳ ರೂಪದಲ್ಲಿ ನೀಡ್ತಾ ಇರ್ತಕ್ಕಂಥ ಇದನ್ನು ಕೂಡ ಇವತ್ತು ನಮ್ಮ ಆಹಾರದ ಭದ್ರತೆಗೆ ಒಂದು ದೊಡ್ಡ ಗಂಡಾಂತರವನ್ನು ತಂದಿದೆ. ಈ ಗಂಡಾಂತರವನ್ನು ನೀವು ಎಲ್ಲ ಭಾಳ ತೀವ್ರವಾಗಿ ಪರಿಗಣಿಸ್ತಾ ಇದ್ದರೆ, ಸರ್ಕಾರಗಳೇನೋ ಮಾಡ್ತವೆ ಅಂತ ಅಂದ್ಕೊಂಡಿದ್ರೆ ಖಂಡಿತ ನಮ್ಮಂಥ ಮೂರ್ಖರು ಇನ್ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ಇದರೊಳಗಡೆ ಈ ವಿಚಾರಗಳನ್ನು ನಾವು ಭಾಳ ಗಂಭೀರವಾಗಿ ತಗೊಳ್ಬೇಕು. ನಾವು ಇದಕ್ಕೆ ಸರಿಯಾದಂಥ ಇವುಗಳನ್ನು ಹುಡುಕಬೇಕಾಗಿದೆ. ಅಂದರೆ ನಮ್ಮ ಕೃಷಿನಲ್ಲಿ ಆಮೂಲಾಗ್ರವಾದಂಥ ಬದಲಾವಣೆ ಬರಬೇಕು. ಇದು ಏನಾಗಬೇಕು ಅಂತ ಅಂದರೆ ಸರ್ಕಾರದ್ದೇ ಒಂದು ಯೋಜನೆ ಇದೆ. ಈ ಸಾರಿ ಬಜೆಟಲ್ಲಿ 2024ರ ಬಜೆಟ್ನಲ್ಲಿ ಒಂದು ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಒಂದು ಇದನ್ನು ಅವರು ಘೋಷಣೆ ಮಾಡಿದ್ರು. ಅಂದರೆ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ, ಸ್ಮಾರ್ಟ್ ಸಿಟಿ ಅಂತ ನಾವು ಕೇಳ್ತಾ ಇದ್ವಿ. ಅಂದರೆ ಈ ಸ್ಮಾರ್ಟ್ ಅಂದರೆ ಏನು ಅಂತ, ಈ ಸ್ಮಾರ್ಟ್ ಅನ್ನೋದಕ್ಕೆ ನಾನು ಹುಡುಕದೆ ಎಲ್ಲ ಏನು ಅಂತ ಅಂದರೆ ಅವನು ಭಾಳ ಬುದ್ಧಿವಂತನ ಅಂದರೆ ಅಲ್ಲ, ಅವನು ತನ್ನ ಸ್ವಂತ ಲಾಭಕ್ಕೆ ಬುದ್ಧಿವಂತಿಕೆಯನ್ನು ಬಳಸುವಂಥವನು ಸ್ಮಾರ್ಟ್ ಅಂತ ಕರೀತಾರೆ. ಆದ್ದರಿಂದ ಇವತ್ತು ಕ್ಲೈಮೇಟ್ ಸ್ಮಾರ್ಟ್ ಅಂದರೆ ಏನು? ಕ್ಲೈಮೇಟ್ ಸ್ಮಾರ್ಟ್ ಅಂತಂದರೆ ವಾಯುಗುಣ ವೈಪರೀತ್ಯವನ್ನು ತನ್ನ ಲಾಭಕ್ಕೆ ಮಾಡ್ಕೊಳ್ಳುವಂಥವ್ರು ಕಾರ್ಪೊರೇಟ್ ಕಂಪ್ನಿಗಳು, ಅವರು ಕ್ಲೈಮೇಟ್ ಸ್ಮಾರ್ಟ್.
ನಾವಲ್ಲ. ಆದರೆ ನಮಗೆ ಹೇಳೋದೇನು ಅಂದರೆ ಕ್ಲೈಮೇಟ್ ಸ್ಮಾರ್ಟ್, ನೀವೆಲ್ಲನೂ ಇದಾಗಬೇಕು. ಅವರು ನೋಡಿ ಇದಕ್ಕೆ ಇರೋದು ಪರಿಹಾರ ಏನು ಅಂತ ಅಂದರೆ ಈ ಸಹಜ ಬೇಸಾಯ ಅಂದರೆ ನಿಸರ್ಗ ಕೇಂದ್ರಿತವಾದ ಪರಿಹಾರಗಳನ್ನು ನಾವು ರೂಪಿಸಬೇಕಾಗಿದೆ. ಆದರೆ ನಾವು ಯಾವುದರಿಂದ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಾವು ತಂತ್ರಜ್ಞಾನಗಳ ಹಿಂದೆ ಹೋಗ್ತಾ ಇದ್ದೀವಿ. ತಂತ್ರಜ್ಞಾನ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ತಂತ್ರಜ್ಞಾನ ಅನ್ನೋದು ಈ ನಿಸರ್ಗವನ್ನು ಮತ್ತಷ್ಟು ಸೃಜನಶೀಲವಾಗಿ ಮತ್ತು ಭಾಳ ಇದಾಗಿ ಚೆನ್ನಾಗಿ ನಮಗೆ ಆಹಾರವನ್ನು ಉತ್ಪಾದನೆ ಮಾಡಿಕೊಳ್ಳೋ ರೀತಿ ಒಳಗಡೆ ಅದು ಇರಬೇಕಾಗ್ತದೆ. ಆ ರೀತಿಯಾದಂತಹ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಬೇಕಾಗಿದೆ. ಆದರೆ ನಮಗೆ ಈ ಸ್ಮಾರ್ಟ್ ಕ್ಲೈಮೇಟ್ ಸ್ಮಾರ್ಟ್ ವಾಯುಗುಣ ವೈಪರೀತ್ಯ ಚಾಲಾಕಿ ಕೃಷಿ ಅದನ್ನು ತಗೊಂಬರ್ತಾ ಇದ್ದಾರೆ. ಈ ಚಾಲಾಕಿತನ ನಮಗೆ ಬೇಕಾಗಿಲ್ಲ, ಆದರೆ ಹೃದಯವಂತಿಕೆ ಇರುವಂತಹ ಕೃಷಿ ಬೇಕು. ಈ ಹೃದಯವಂತಿಕೆ ಇಲ್ಲದಲೇ ಇರುವಂಥ ಕೃಷಿ ಅದು ಎಂಥದ್ದು ಅಂತ ಅಂದರೆ ಸಕಲ ಜೀವಿಗಳಿಗೆ ಲೇಸನ ಬಯಸುವಂಥ, ನಮ್ಮ ಶರಣರು ಹೇಳೋದೇನು ಅಂತ ಅಂದರೆ ಸಕಲ ಜೀವಿಗಳಿಗೆ ಲೇಸನ ಬಯಸಬೇಕು, ಅದು ನಮ್ಮ ಇದು. ಅಂತಹ ಒಂದು ದೇಶದೊಳಗಡೆ ನಾವು ಇವತ್ತು ವಾಯುಗುಣ ವೈಪರೀತ್ಯದ ಇದರೊಳಗಡೆ ನಾವು ತಂತ್ರಜ್ಞಾನದ ಹಿಂದೆ ಓಡೋಗ್ತಾ ಇದ್ದೀವಿ. ಈ ತಂತ್ರಜ್ಞಾನದ ಹಿಂದೆ ಓಡೋಗ್ತಾ ನಾವು ಸಕಲ ಜೀವಿಗಳ ಲೇಸನ್ನು ಬಯಸ್ತಾ ಇಲ್ಲ. ಆ ಮೂಲಕ ಜೀವಿಗಳು ಇಲ್ಲ, ನಾನು ಇಲ್ಲ ಅನ್ನಂಗೆ ಆಗ್ತಾ ಇದ್ದೀವಿ. ಇದು ನಮ್ಮ ಅಸ್ತಿತ್ವಕ್ಕೇ ಭಾಳ ಗಂಡಾಂತರ ಅಂತ ನಾನು ಅದಕ್ಕೆ ಹೇಳಿದ್ದು. ಯಾಕೆಂದರೆ ಆಹಾರ ಇಲ್ಲದಲೇ ಇದ್ದರೆ ಏನಾಗ್ತದೆ. ಇವಾಗ ದೆಹಲಿ ನಮ್ಮ ರಾಷ್ಟ್ರದ ರಾಜಧಾನಿ ಒಳಗಡೆನೇ ಇವತ್ತು ಕುಡಿಯೋ ಗಾಳಿ ಇಲ್ಲ. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಕುಡಿಯೋ ನೀರು ಸಿಗಲ್ಲ. ಯಾಕೆ ಅಂತ ಅಂದರೆ ಎಲ್ಲ ಫ್ಲೂರೈಡ್ ಯುಕ್ತ ನೀರು. ತುಮಕೂರಲ್ಲಿ ಬರೀ ಫ್ಲೂರೈಡ್ ಯುಕ್ತ ನೀರು. ಮಧುಗಿರಿ, ಪಾವಗಡ, ಸಿರಾ ಈ ಕಡೆ ಎಲ್ಲನೂ ಕೂಡ ಈ ಭೂಮಿ ಹಾಳಾಗಿ ಇವತ್ತು ಫ್ಲೂರೈಡ್ ಯುಕ್ತ ನೀರನ್ನು ಬಳಸ್ತಾ ಇದ್ದಾರೆ. ಫ್ಲೂರೈಡ್ ಯುಕ್ತ ನೀರು ಅಂದರೆ ವಾಸಿ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಕಾಯಿಲೆಗಳನ್ನು ಅದು ತರುತ್ತೆ. ನಿಮಗೆ ಫ್ಲೂರೋಸಿಸ್ಗೆ ಪರಿಹಾರಗಳಿಲ್ಲ, ಮದ್ದಿಲ್ಲ. ಆ ರೀತಿಯಾದಂತಹ ಕಾಯಿಲೆಗೆ ನೀವು ಬಲಿಯಾಗಬೇಕಾ, ಇಲ್ಲ ಎಚ್ಚೆತ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಬೇಕಾ? ಈ ಥರದ ಒಂದು ಅನಿವಾರ್ಯ ಪ್ರಸಂಗದೊಳಗಡೆ ನಾವಿದ್ದೀವಿ. ಆಮೇಲೆ ಇವತ್ತು ನಮ್ಮ ಕೃಷಿ ಉಳಿಬೇಕು ಅಂತ ಅಂದರೆ ನಾವು ಏನು ಮಾಡಬೇಕಾಗಿದೆ ಅಂತ ಅಂದರೆ ಇವತ್ತು ಈ ತಂತ್ರಜ್ಞಾನಗಳನ್ನು ಭಾಳ ಎಚ್ಚರಿಕೆಯಿಂದ ನಾವು ಯಾರು ಈ ತಂತ್ರಜ್ಞಾನವನ್ನು ಬಳಸ್ತಾರೆ, ಯಾವ ಉದ್ದೇಶಕ್ಕೆ ಬಳಸ್ತಾರೆ, ಇದು ಭಾಳ ಮುಖ್ಯ. ನಾವು ಯಾವ ಉದ್ದೇಶಕ್ಕೋಸ್ಕರ ಈ ತಂತ್ರಜ್ಞಾನಗಳನ್ನು ಬಳಸ್ತಾ ಇದ್ದೀವಿ ಇವುಗಳನ್ನು ಗಮನದಲ್ಲಿಟ್ಕೊಂಡು ಆಹಾರ ಸುಭದ್ರತೆ, ಪೋಷಕಾಂಶ ಸುಭದ್ರತೆ ಇರಬೇಕು. ಬರೀ ಟಾಕ್ಸಿಕ್ ವ್ಯಾಲ್ಯೂ ಜಾಸ್ತಿ ಮಾಡುವಂತಹ ಆಹಾರವನ್ನು ತಿನ್ನೋದು ಒಂದೇ, ತಿಂದೇ ಇರೋದು ಒಂದೇ. ನಾವು ಈ ವಿಷಯುಕ್ತವಾದ ಆಹಾರವನ್ನು ತಿಂತೀವ ಅಥವಾ ಪೋಷಕಾಂಶ ಭರಿತವಾದ ಆಹಾರವನ್ನು ತಿಂತೀವ, ಈ ಆಯ್ಕೆ ನೀವು ಯಾವುದ್ರ ಪರವಾಗಿ ನಿಲ್ತೀರಾ ಅನ್ನೋದನ್ನು ಅವಲಂಬಿಸಿರುತ್ತೆ. ಹಾಗಾಗಿ ಸ್ನೇಹಿತರೆ, ಭಾಳ ಗಂಭೀರವಾದಂತಹ ಒಂದು ಸಮಸ್ಯೆ ನಮ್ಮನ್ನು ಎದುರಿಸ್ತಾ ಇದೆ. ನಾವು ಇದ್ರ ಬಗ್ಗೆ ಯಾವುದೋ ಸರ್ಕಾರ ಏನೋ ಮಾಡ್ತದೆ ಅಂತ ಹೇಳಿ ಕೂತ್ಕೊಳ್ಳೋವಂಥ ಸ್ಥಿತಿ ಒಳಗಡೆ ನಾವಿಲ್ಲ. ಇವುಗಳನ್ನು ನಾವೇನೇ ಕೈ ಎತ್ಕೊಳ್ಬೇಕು. ಹಂಗಂತ ಹೇಳಿ ಸರ್ಕಾರ ಏನು ಮಾಡಬೇಕಾಗಿಲ್ವ ಅಂದರೆ ಖಂಡಿತ ಸರ್ಕಾರನೂ ಮಾಡಬೇಕು, ಸರ್ಕಾರದ ಪಾತ್ರನೂ ಇದೆ. ಆದರೆ ಸರ್ಕಾರ ಮಾಡಬೇಕಾಗಿರೋದು ನಾವೂ ಅದರೊಳಗೆ ಜವಾಬ್ದಾರಿ ಇದೆ. ರಚನಾತ್ಮಕ ಕಾರ್ಯಕ್ರಮಗಳನ್ನು ಮಾಡಬೇಕು. ವಾಯುಗುಣ ವೈಪರೀತ್ಯವನ್ನು ನಿವಾರಣೆ ಮಾಡೋದಕ್ಕೆ ಬೇಕಾದಂಥ ರಚನಾತ್ಮಕ ಕಾರ್ಯತಂಡಗಳನ್ನು ಕಟ್ಟಬೇಕಾಗ್ತದೆ. ಕಟ್ಟಿ ನಮ್ಮ ರೈತರು, ವಿದ್ಯಾರ್ಥಿಗಳು, ನಾವೆಲ್ಲ ರೈತರ ಮಕ್ಕಳೇನೆ. ಹಾಗಾಗಿ ಇವತ್ತು ನಮಗೆ ಭಾಳ ಈ ಗಂಡಾಂತರಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಪರಿಸ್ಥಿತಿಯನ್ನು ನೀವು ಎಲ್ಲ ದೃಢ ತೀರ್ಮಾನ ತಗೊಂಡು ಅವುಗಳನ್ನು ಇದು ಮಾಡಬೇಕು.